ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಈ ಸಿಲ್ಕ್ ಸೀರೆಗೆ ಒಂದು ಈಸಿಯಾಗಿ ಮಾಡಿಕೊಳ್ಳುವಂಥ ಒಂದು ಬ್ರೈಡಲ್ ಡಿಸೈನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುವಂಥ ಬ್ರೈಡಲ್ ಡಿಸೈನ್ ಇದು. ಹಾಗೆ ಎರಡೇ ಸ್ಟೆಪ್ನಲ್ಲಿ ಮಾಡಿಕೊಳ್ಳುವಂಥ ಬ್ರೈಡಲ್ ಡಿಸೈನು. ಈ ಸೀರೆ ಬಂದು ಪ್ಯಾರೆಟ್ ಗ್ರೀನು ಅಂದರೆ ಲೆಮನ್ ಎಲ್ಲೋನೂ ಅಲ್ಲ, ಈ ಕಡೆ ಮೆಂತೆ ಗ್ರೀನು ಅಲ್ಲ, ಆ ಕಲರ್ ಕಾಂಬಿನೇಷನಲ್ಲಿದೆ. ಸೀರೆ ಬಾಡಿ ಬಂದು ಈ ಕಲರ್ನಲ್ಲಿದೆ. ಪಲ್ಲು ಬಂದು ಪರ್ಪಲ್ ಪಿಂಕ್ನಲ್ಲಿದೆ. ಇದರಲ್ಲಿ ಸ್ವಲ್ಪ ಪ್ಯಾರೆಟ್ ಗ್ರೀನ್ ಕಲರು ಇದೆ. ಈ 3D ಕಲರ್ನಲ್ಲಿದೆ. 3 ಕಲರ್ ಕಾಂಬಿನೇಷನಲ್ಲಿ ಈ ಸೀರೆ ಅನ್ನೋದು ಬಂದಿದೆ. ನಾನಿಲ್ಲಿ ಮೊದಲನೇ ಸ್ಟೆಪ್ನ ಮಾಡೋದಕ್ಕೆ ಸೀರೆ ಕಲರ್ ದಾರನ ತಗೊಳ್ತೀನಿ. ನೋಡಿ, ಇಲ್ಲಿ ಸೀರೆ ಕಲರ್ ದಾರನ ತಗೊಳ್ತಾ ಇದ್ದೀನಿ. ಹಾಗೆ ಡಿಸೈನ್ ಮಾಡೋದಕ್ಕೆ ನೀಡಲ್ ಬಂದು 0.75 mm ತಗೊಳ್ತಾ ಇದ್ದೀನಿ. ನೋಡಿ, ಸೀರೆ ಸ್ಟಾರ್ಟಿಂಗಲ್ಲಿ ಈ ರೀತಿಯಾಗಿ ನೀಡಲ್ನ ಹಾಕಿ ದಾರನ ಎಳ್ಕೊಂಡು 2 ಸಲ ನಾಟ್ನ ಹಾಕ್ಕೊಳ್ಳಿ. ಈ ರೀತಿ ನಾಟ್ನ ಹಾಕ್ಕೊಂಡ್ರೆ ಸ್ಟಾರ್ಟಿಂಗಲ್ಲಿ ಕುಚ್ಚು ಬರುತ್ತಲ್ಲ, ಆ ಕುಚ್ಚಿಗೆ ಸೇರಿಸಿ ನೀವು ಈ ಎಕ್ಸ್ಟ್ರಾ ದಾರನ ಕಟ್ಕೋಬೋದು. ನೋಡಿ, 2 ಸಲ ನಾಟ್ನ ಹಾಕಿ ಆದಮೇಲೆ ಸೇಮ್ ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಒಂದು ಸಲ ಲಾಕ್ನ ಮಾಡ್ಕೊಂಡಿದ್ದೀನಿ. ಲಾಕ್ ಆದಮೇಲೆ ಲಾಕ್ನ ಪಕ್ಕದಲ್ಲೇ ಮತ್ತೆ ಒಂದು ಸಲ ಲಾಕ್. ನೋಡಿ, 2 ಸಲ ಲಾಕ್ ಆಗಿದೆ. 2 ಸಲ ಲಾಕ್ ಆದಮೇಲೆ 1 2 3 4. ನೋಡಿ, ನಾನಿಲ್ಲಿ 4 ಚೈನ್ನ ಹಾಕಿಬಿಟ್ಟು ಈ ರೀತಿಯಾಗಿ ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿಟ್ಟು 4 ಚೈನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಆದಮೇಲೆ ಇವಾಗ 3 ಚೈನ್ನ ಹಾಕ್ಕೊಳ್ಳಿ. 3 ಚೈನ್ನ ಹಾಕಿ ಸ್ಟ್ರೈಟಾಗೆ ಸೀರೆ ಮೇಲೇ ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ 3 ಚೈನ್. ನೋಡಿ, ಮತ್ತೆ 3 ಚೈನ್ನ ಹಾಕಿ ಮತ್ತೆ ಸೀರೆ ಮೇಲೇ ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್. ಸ್ಟಾರ್ಟಿಂಗಲ್ಲಿ 1 ಟೈಮ್ 4 ಚೈನ್, ಆಮೇಲೆ 2 ಸಲ 3 ಚೈನ್ನ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ದಾರನ ಮೇಲ್ ಮಾಡಿಕೊಂಡು ನಾನು ಇವತ್ತಿನ ಡಿಸೈನ್ಗೆ ಈ ರೀತಿಯಾಗಿರೋ ಬ್ರೈಡಲ್ ಬೀಡನ್ನ ತಗೊಂಡಿದ್ದೀನಿ. ನೀವೂ ಅಷ್ಟೇ ಈ ರೀತಿಯಾಗಿರೋ ಬ್ರೈಡಲ್ ಬೀಡನ್ನ ಯೂಸ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಅಥವಾ ನಿಮಗೆ ಬೇರೆ ಡಿಸೈನ್ ಬೇಕು ಅಂದರೆ ಬೇರೆ ಡಿಸೈನ್ ಬೀಡನ್ನ ಬೇಕಾದರೂ ಹಾಕ್ಕೋಬೋದು. ನೋಡಿ, ನಾನಿಲ್ಲಿ ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡಿಕೊಂಡು ಸೀರೆ ಮೇಲೆ ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬೀಡನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಲಾಕ್ನ ಮಾಡಿ ಆದಮೇಲೆ 1 2 3 4 5 6. ನೋಡಿ, ನಾನಿಲ್ಲಿ 6 ಚೈನ್ನ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಇದು ಬಿಗ್ ಸೈಜ್ ಬೀಡ್ ಇರೋದ್ರಿಂದ ನಾನು 6 ಚೈನ್ನ ಹಾಕಿಬಿಟ್ಟು ಈ ರೀತಿಯಾಗಿ ಡಿಸೈನ್ನ ಟರ್ನ್ ಮಾಡಿಕೊಂಡು ಬೀಡನ್ನ ಪಕ್ಕದಲ್ಲಿರೋ ಲಾಕಿಗೆ, ನೋಡಿ ಬೀಡನ್ನ ಪಕ್ಕದಲ್ಲಿರೋ ಲಾಕಿಗೆ 6 ಚೈನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಆದಮೇಲೆ 3 ಚೈನ್ನ ಮೇಲೆ 3 ಚೈನ್ನ ಹಾಕಿ ಲಾಕ್ನ ಮೇಲೆ ಲಾಕ್. ನೋಡಿ, ಲಾಕ್ ಆದಮೇಲೆ ಇವಾಗ ಡಿಸೈನ್ನ ಸೀದಾ ತಿರುಗಿಸ್ಕೊಳ್ಳಿ. ನೋಡಿ, ಡಿಸೈನ್ನ ಸೀದಾ ತಿರುಗಿಸ್ಕೊಂಡು ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಳ್ಳಿ. ದಾರನ ಸುತ್ತಕೊಂಡು ಇಲ್ಲಿ 6 ಚೈನ್ನ ಗ್ಯಾಪಿಗೆ ನೀಡಲ್ನ ಹಾಕಿ ದಾರ ಅಂತಂದು 2 ದಾರನ 1 ಮಾಡ್ಕೊಳ್ಳಿ, ಮತ್ತು 2 ದಾರನ 1 ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೀಡಲ್ ಮೇಲೆ ಮತ್ತೆ ದಾರನ ತಗೊಂಡು 6 ಚೈನ್ನ ಗ್ಯಾಪಿಗೆ ನಾನು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೀವೂ ಅಷ್ಟೇ ನೀಡಲ್ ಮೇಲೆ ಒಂದು ಸಲ ದಾರನ ತಗೊಳ್ಳಿ. ದಾರನ ತಗೊಂಡು 6 ಚೈನ್ನ ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು 2 ದಾರನ 1 ಮಾಡ್ಕೊಳ್ಳಿ, ಮತ್ತು 2 ದಾರನ 1 ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ನೀವು ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಹಾಗೆ ನನ್ನ ವಿಡಿಯೋನ ಯಾರು ನೋಡ್ತಾ ಇದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸಬ್ರು ಯಾರಾದರೂ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಗೆ ಒಂದು ಲೈಕ್ನ ಕೊಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನೋಡಿ, ನಾನಿಲ್ಲಿ 6 ಚೈನ್ನ ಗ್ಯಾಪಿಗೆ ಕಂಟಿನ್ಯೂ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ನೀವು ಕೂಡ ಒಂದೇ ಲೆಂತಲ್ಲಿ ಕಂಬಗಳನ್ನ ಮಾಡ್ಕೋಬೇಕು. ಒಟ್ಟು ನಾನಿಲ್ಲಿ 15 ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಕೌಂಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ
ಕೌಂಟ್ ಮಾಡಿಕೊಂಡು 15 ಡಬಲ್ ಕ್ರೋಶೆ ಕಂಬನೇ ಮಾಡ್ಕೊಳ್ಳಿ. 15 ಡಬಲ್ ಕ್ರೋಶೆ ಕಂಬ ಆದಮೇಲೆ ಇವಾಗ ಮತ್ತೆ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಲಾಕಿಗೆ ಒಂದು ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಬೇಸ್ ಲೈನಲ್ಲಿ 3 ಚೈನ್ ಹಾಕ್ಕೊಂಡಿದ್ವಲ್ಲ, ಸೇಮ್ ಫಿನಿಶಿಂಗ್ ಬರಲಿ ಅಂತ ಹೇಳ್ಬಿಟ್ಟು ಲಾಕಿಗೆ ಒಂದು ಕಂಬನ ಮಾಡಿಕೊಂಡು ನಾನು ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿಟ್ಟು ಆರ್ಸ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ನಿಮಗೆ ಆರ್ಚ್ ಅನ್ನೋದು ಬರುತ್ತೆ. ನೋಡಿ ತುಂಬಾ ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಫೋಲ್ಡ್ ಆಗಲಿ ಹೇಳ್ತಾ ಆಗಲಿ ಬರಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಇಲ್ಲಿ 15 ಡಬಲ್ ಕ್ರೋಶೆ ಕಂಬನೇ ಮಾಡ್ಕೋಬೇಕು. ಕಡಿಮೆ ಜಾಸ್ತಿ ಮಾಡ್ಕೊಳ್ಳೋಕೆ ಹೋಗಬೇಡಿ, ಯಾಕಂದರೆ ನೆಕ್ಸ್ಟ್ ಸ್ಟೆಪ್ಪು ನಿಮಗೆ ಕೌಂಟಿಂಗ್ಸಲ್ಲಿ ಬರೋದ್ರಿಂದ ಇಲ್ಲಿ 6 ಚೈನ್ನ ಗ್ಯಾಪಿಗೆ 15 ಡಬಲ್ ಕ್ರೋಶೆ ಕಂಬ, ಲಾಕಿಗೆ ಒಂದು ಕಂಬ. ಇವಾಗ ಮತ್ತೆ 3 ಚೈನ್ ನೋಡಿ, 3 ಚೈನ್ನ ಹಾಕಿ ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಆದಮೇಲೆ ಇವಾಗ 4 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇದು ಕುಚ್ಚು ಕಟ್ಟೋದಕ್ಕೆ 4 ಚೈನ್ನ ಹಾಕ್ಕೊಳ್ತಾ ಇರೋದು. ನಿಮಗೆ ಆರ್ಚಿಗೆ ಕುಚ್ಚಿಗೆ ಸ್ವಲ್ಪ ಡಿಸ್ಟೆನ್ಸ್ ಬೇಕು ಅಂದರೆ ನೀವು 5 ಚೈನ್ನ ಹಾಕ್ಕೊಂಡು ಸಹ ನೀವು ಡಿಸೈನ್ನ ಮಾಡ್ಕೋಬೋದು. ನೋಡಿ ಇವಾಗ 4 ಚೈನ್ ಆದಮೇಲೆ ಸೇಮ್ ಕಂಟಿನ್ಯೂ ಸ್ಟಾರ್ಟಿಂಗಲ್ಲಿ 4 ಚೈನ್ನ ಹಾಕಿಬಿಟ್ಟು 2 ಸಲ 3 ಚೈನ್ನ ಹಾಕ್ಕೊಂಡಿದ್ನಲ್ಲ, ಸೇಮ್ ಅದೇ ರೀತಿಯಾಗಿ 2 ಸಲ 3 ಚೈನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ ಇವಾಗ ಮತ್ತೆ ದಾರನ ಮೇಲ್ ಮಾಡಿಕೊಂಡು ಮತ್ತೆ ನಾನು ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ಬೀಡನ್ನ ಸೇರಿಸಿ ಆದಮೇಲೆ ಬೀಡನ್ನ ಲಾಕ್ ಮಾಡಿಕೊಂಡೆ ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿಟ್ಟು ಸೀರೆಗೆ ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಇವಾಗ ಮತ್ತೆ 6 ಚೈನ್. ನೀವು ಬೀಡ್ ತಗೊಳ್ತೀರಲ್ಲ, ಅದು ಡಿಪೆಂಡ್ ಆಗುತ್ತೆ ಎಷ್ಟು ಚೈನ್ನ ಹಾಕ್ಕೊಳ್ಳೋದು ಅಂತೇಳ್ಬಿಟ್ಟು. ನೋಡಿ 6 ಚೈನ್ನ ಹಾಕಿಬಿಟ್ಟು ಡಿಸೈನ ಟರ್ನ್ ಮಾಡಿಕೊಂಡು ಈ ರೀತಿಯಾಗಿ ಲಾಕಿಗೆ ಲಾಕ್ ಆದಮೇಲೆ 3 ಚೈನ್ನ ಮೇಲೆ 3 ಚೈನ್ನ ಹಾಕಿ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಆದಮೇಲೆ ಮತ್ತೆ ಡಿಸೈನ್ನ ಸೀದಾ ತಿರುಗಿಸ್ಕೊಂಡು ಮತ್ತು ನಾನು 6 ಚೈನ್ನ ಗ್ಯಾಪಿಗೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇ ಆರ್ಚಿಗೆ 15 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ನಲ್ಲ, ಇಲ್ಲಿ ಪ್ರತಿಯೊಂದು ಬೀಡನ್ನ ಮೇಲ್ಗಡೆ ಏನು 6 ಚೈನ್ನ ಹಾಕ್ಕೊಳ್ತೀವಲ್ಲ ಅಲ್ಲಿಗೆ 15 ಡಬಲ್ ಕ್ರೋಶೆ ಕಂಬನೇ ಮಾಡ್ಕೋಬೇಕು. ನಾನು ಅಷ್ಟೇ 15 ಡಬಲ್ ಕ್ರೋಶೆ ಕಂಬನೇ ಮಾಡ್ಕೊಳ್ತೀನಿ. ಕೌಂಟಿಂಗ್ಸ್ ಮಿಸ್ ಮಾಡ್ಕೋಬೇಡಿ. ಕೌಂಟಿಂಗ್ಸ್ ಮಿಸ್ ಮಾಡಿಕೊಂಡ್ರೆ ನಿಮಗೆ 2ನೇ ಸ್ಟೆಪ್ಪಲ್ಲಿ ಆರ್ಚ್ ಅನ್ನೋದು ನೀಟಾಗಿ ಬರಲ್ಲ. ಡಿಸೈನು ನಿಮಗೆ ಸೀದಾ ಉಲ್ಟಾ ಥರ ಆಗುತ್ತೆ, ಫಿನಿಶಿಂಗ್ ನೀಟಾಗಿ ಬರಲ್ಲ ಫ್ರೆಂಡ್ಸ್. ಹಾಗಾಗಿ ಹೇಳ್ತಾ ಇರೋದು 15 ಡಬಲ್ ಕ್ರೋಶೆ ಕಂಬನೇ ಮಾಡ್ಕೊಳ್ಳಿ. ಹಾಗೆ ಒಂದೇ ಲೆಂತಲ್ಲಿ ಮಾಡ್ಕೊಳ್ಳಿ, ಚಿಕ್ಕದು ದೊಡ್ಡದು ಮಾಡ್ಕೊಳ್ಳೋಕೆ ಹೋಗಬೇಡಿ. ನೋಡಿ ನಾನು ಯಾವ ರೀತಿಯಾಗಿ ಒಂದೇ ಲೆಂತಲ್ಲಿ ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಲ್ಲ, ಸೇಮ್ ಅದೇ ರೀತಿಯಾಗಿ ಕಂಬಗಳನ್ನ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಇವಾಗ 15 ಕಂಬ ಆಗಿದೆ. 15 ಕಂಬ ಆದಮೇಲೆ ಲಾಕಿಗೆ ಒಂದು ಕಂಬನ ಮಾಡಿಕೊಂಡು ಸೀರೆ ಮೇಲೆ ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಆದಮೇಲೆ 3 ಚೈನ್. ನೋಡಿ ಆರ್ಚ್ ಆದಮೇಲೆ 1 ಟೈಮ್ 3 ಚೈನ್ನ ಹಾಕ್ಕೋಬೇಕು. ಒಂದು ಸಲ 3 ಚೈನ್ನ ಹಾಕಿ ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಆದಮೇಲೆ ಇವಾಗ ಮತ್ತೆ ನಾನು ಸ್ಟಾರ್ಟಿಂಗಲ್ಲಿ ಯಾವ ರೀತಿ ಸ್ಟಾರ್ಟ್ ಮಾಡಿದ್ನಲ್ಲ, ಸೇಮ್ ಅದೇ ರೀತಿಯಾಗಿ ಎಂಡ್ವರೆಗೂ ಮೊದಲನೇ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೊಳ್ತೀನಿ. ನೀವೂ ಅಷ್ಟೇ ಇದೇ ರೀತಿಯಾಗಿ ಪೂರ್ತಿ ಸೀರೆಗೆ ಮೊದಲನೇ ಸ್ಟೆಪ್ನ ಮಾಡ್ಕೋಬೇಕು. ನಾನಿಲ್ಲಿ ಪೂರ್ತಿ ಸೀರೆಗೆ ಮೊದಲನೇ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಕೊನೆಯಲ್ಲೂ ನನಗೆ 4 ಚೈನ್ನೇ ಬಂದಿರೋದ್ರಿಂದ 4 ಚೈನ್ನ ಹಾಕಿ ಸೀರೆಗೆ 2 ಸಲ ಲಾಕ್ನ ಮಾಡ್ಕೊಂಡಿದ್ದೀನಿ. ಹಾಗೆ 2 ಎಕ್ಸ್ಟ್ರಾ ಚೈನ್ನ ಹಾಕಿ ದಾರನ ಕಟ್ ಮಾಡ್ಕೊಂಡಿದ್ದೀನಿ. ನೀವೂ ಕೂಡ ಪೂರ್ತಿ ಸೀರೆಗೆ ಇದೇ ರೀತಿಯಾಗಿ ಮೊದಲನೇ ಸ್ಟೆಪ್ನ ಮಾಡ್ಕೊಳ್ಳಿ. ಹಾಗೆ ನಾನಿವಾಗ ಮತ್ತೆ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ನಲ್ಲ ಅಲ್ಲಿಂದನೇ ನಿಮಗೆ ನೆಕ್ಸ್ಟ್ ಸ್ಟೆಪ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ನೋಡಿ ನಾನಿವಾಗ ಪಲ್ಲು ಕಲರ್ ಥ್ರೆಡ್ನ ತಗೊಂಡಿದ್ದೀನಿ. ಇಲ್ಲಿ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿದ್ವಲ್ಲ, ಆ ಲಾಕಿಗೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಒಂದು ಸಲ ಲಾಕ್ನ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ 2ನೇ ಲಾಕ್ನ ಮೇಲೂ ಒಂದು ಸಲ ಲಾಕ್. ನೋಡಿ 2 ಲಾಕ್ನ ಮೇಲೆ
ಲಾಕ್ನ ಮಾಡಿ ಆದಮೇಲೆ 1 2 3 4 ನೋಡಿ, ನಾನಿಲ್ಲಿ 4 ಚೈನ್ನ ಮೇಲೆ 4 ಚೈನ್ನ ಹಾಕಿ ಲಾಕ್ನ ಮೇಲೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ನ ಮಾಡಿ ಆದಮೇಲೆ ಇವಾಗ ನೀಡಲ್ ಮೇಲೆ ಒಂದು ಸಲ ದಾರನ್ನು ಸುತ್ತಕೊಂಡು ಇಲ್ಲಿ ಬ್ಯಾಕ್ ಸೈಡಲ್ಲಿ 3 ಚೈನ್ನ ಹಾಕಿ ಲಾಕ್ನ ಮಾಡಿದ್ವಲ್ಲ, ಆ ಲಾಕಿಗೆ ನೋಡಿ, ಈ ಲಾಕಿಗೆ ಬೇಸ್ ಲೈನ್ ಲಾಕ್ ಅಲ್ಲ, ಉಲ್ಟಾ ಸೀರೆನ ತಿರುಗಿಸ್ಕೊಂಡು 3 ಚೈನ್ನ ಹಾಕಿ ಲಾಕ್ ಮಾಡಿದ್ವಲ್ಲ, ಆ ಲಾಕಿಗೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು 2 ದಾರನ ಒಂದು ಮಾಡ್ಕೊಳ್ತಾ ಇದ್ದೀನಿ ಮತ್ತು 2 ದಾರನ ಒಂದು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ. ಡಬಲ್ ಕ್ರೋಶೆ ಕಂಬ ಆದಮೇಲೆ 2 ಚೈನ್ನ ಹಾಕ್ಕೊಳ್ಳಿ. 2 ಚೈನ್ನ ಹಾಕಿ ಆದಮೇಲೆ ದಾರನ ಮೇಲ್ ಮಾಡಿಕೊಂಡು ಒಂದು 3 mm ಬೀಡನ್ನ ನಾನಿಲ್ಲಿ ಸೇರಿಸ್ಕೊಳ್ತೀನಿ. ನೋಡಿ, ಇಲ್ಲಿ ಒಂದು ಬೀಡನ್ನ ಸೇರಿಸಿ ಆದಮೇಲೆ ಈ ಬೀಡನ್ನ ಲಾಕ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಹಾಗೆಯೇ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಡಬಲ್ ಕ್ರೋಶೆ ಕಂಬದ ಗ್ಯಾಪಿಗೆ ನೋಡಿ, ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ವಲ್ಲ, ಆ ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ನೀವು ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಳ್ಳಿ. ದಾರನ ಸುತ್ತಕೊಂಡು ಡಬಲ್ ಕ್ರೋಶೆ ಕಂಬದ ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ತಂದು 2 ದಾರನ ಒಂದು ಮಾಡ್ಕೊಳ್ಳಿ ಮತ್ತು 2 ದಾರನ ಒಂದು ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ನಾನು 5 ಕಂಬನ ಮಾಡ್ಕೊಂಡಿದ್ದೀನಿ. 5 ಕಂಬ ಆದಮೇಲೆ ಮತ್ತೆ ನೀಡಲ್ ಮೇಲೆ ದಾರನ ತಗೊಳ್ಳಿ. ದಾರನ ತಗೊಂಡು ನೋಡಿ, 2 ಕಂಬನ ಸ್ಕಿಪ್ ಮಾಡ್ಕೊಳ್ಳಿ. 1 2 ಕಂಬನ ಸ್ಕಿಪ್ ಮಾಡಿಬಿಟ್ಟು 3ನೇ ಕಂಬದ ಮೇಲ್ಗಡೆ ನೀಡಲ್ನ ಹಾಕಿ ದಾರನ ತಂದು ಮತ್ತೆ 2 ದಾರನ ಒಂದು ಮಾಡ್ಕೊಳ್ಳಿ ಮತ್ತು 2 ದಾರನ ಒಂದು ಮಾಡ್ಕೊಳ್ಳಿ. ನೋಡಿ, ತುಂಬ ಲೆಂತಿಯಾಗಿ ಕಂಬನ ಮಾಡ್ಕೊಂಡಿಲ್ಲ, ಸ್ವಲ್ಪ ಮೀಡಿಯಮ್ ಆಗಿ ಕಂಬನ ಮಾಡ್ಕೊಂಡಿದ್ದೀನಿ. ಕಂಬ ಆದಮೇಲೆ 2 ಚೈನ್ನ ಹಾಕಿಬಿಟ್ಟು ದಾರನ ಮೇಲ್ ಮಾಡಿಕೊಂಡು ಒಂದು 3 mm ಬೀಡನ್ನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ಬೀಡನ್ನ ಲಾಕ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಹಾಗೆಯೇ ನೀಡಲ್ ಮೇಲೆ ದಾರನ ತಗೊಂಡು ಈ ಗ್ಯಾಪಿಗೆ ಕಂಬನ ಮಾಡ್ಕೊಂಡಿದ್ವಲ್ಲ, ಈ ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ನಾನು ಮತ್ತೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. 2 ಕಂಬನ ಸ್ಕಿಪ್ ಮಾಡಿಬಿಟ್ಟು 3ನೇ ಕಂಬದ ಹೋಲಿಗೆ ಒಂದು ಡಬಲ್ ಕ್ರೋಶೆ ಕಂಬ. ಈ ಡಬಲ್ ಕ್ರೋಶೆ ಕಂಬಕ್ಕೂ ನೋಡಿ, ನಾನು 5 ಕಂಬನ ಮಾಡ್ಕೊಂಡಿದ್ದೀನಿ. 5 ಕಂಬ ಆದಮೇಲೆ ಮತ್ತೆ ನೀಡಲ್ ಮೇಲೆ ದಾರನ ಸುತ್ತಕೊಂಡು 1 2 ಕಂಬನ ಬಿಟ್ಟು 3ನೇ ಕಂಬದ ಮೇಲ್ಗಡೆ ನೀಟಾಗಿ ನಿಮಗೆ ಗ್ಯಾಪ್ಗಳು ಕಾಣಿಸುತ್ತೆ. 3ನೇ ಕಂಬದ ಗ್ಯಾಪಿಗೆ ಒಂದು ಡಬಲ್ ಕ್ರೋಶೆ ಕಂಬ. ಡಬಲ್ ಕ್ರೋಶೆ ಕಂಬ ಆದಮೇಲೆ 2 ಚೈನ್ನ ಹಾಕಿ ಒಂದು ಬೀಡನ್ನ ಸೇರಿಸ್ಕೊಂಡೆ ನೀವು ಡಬಲ್ ಕ್ರೋಶೆ ಕಂಬದ ಗ್ಯಾಪಿಗೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ನೋಡಿ, ನಾನಿಲ್ಲಿ ಮತ್ತೆ 5 ಕಂಬನ ಮಾಡ್ಕೊಳ್ತಾ ಇದ್ದೀನಿ. 1 2 3 4 5 ನೋಡಿ, 5 ಕಂಬ ಆಗಿದೆ. 5 ಕಂಬ ಆದಮೇಲೆ ಮತ್ತೆ 2 ಕಂಬನ ಸ್ಕಿಪ್ ಮಾಡಿಕೊಂಡು 3ನೇ ಕಂಬದ ಹೋಲಿಗೆ ಒಂದು ಡಬಲ್ ಕ್ರೋಶೆ ಕಂಬ. ಡಬಲ್ ಕ್ರೋಶೆ ಕಂಬ ಆದಮೇಲೆ 2 ಚೈನ್ನ ಹಾಕಿ ಒಂದು ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ನಿಮಗೆ ಸ್ಲ್ಯಾಂಟಿಂಗ್ ಆರ್ಚ್ ಥರ ಸ್ಮಾಲ್ ಆರ್ಚ್ಗಳು ಬರುತ್ತೆ, ಫ್ಲವರ್ ಥರ ಕಾಣಿಸುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೋಡಿ, 2 ಕಂಬನ ಸ್ಕಿಪ್ ಮಾಡಿಕೊಂಡು 3ನೇ ಕಂಬದ ಹೋಲಿಗೆ ಒಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಳಿ. ಒಂದು ಡಬಲ್ ಕ್ರೋಶೆ ಕಂಬ ಆದಮೇಲೆ 2 ಚೈನ್ನ ಹಾಕಿಬಿಟ್ಟು ಒಂದು ಬೀಡನ್ನ ಸೇರಿಸ್ಕೊಂಡು ಆ ಡಬಲ್ ಕ್ರೋಶೆ ಕಂಬದ ಗ್ಯಾಪಿಗೆ 5 ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ನೋಡಿ, 5 ಕಂಬ ಆಗಿದೆ. ಮತ್ತು 2 ಕಂಬನ ಸ್ಕಿಪ್ ಮಾಡಿಬಿಟ್ಟು 3ನೇ ಕಂಬದ ಹೋಲಿಗೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಈಸಿ ಇದೆ. 2 ಸ್ಟೆಪ್ನಲ್ಲಿ ಈ ರೀತಿಯಾಗಿ ಕಡಿಮೆ ಬೀಡ್ಗಳನ್ನ ಬಳಸ್ಕೊಂಡು ಒಂದು ಬ್ರೈಡಲ್ ಡಿಸೈನು ಬೇಕು ಅನ್ನೋರು ಈ ಡಿಸೈನ ಟ್ರೈ ಮಾಡಿ. ಬಿಗಿನರ್ಸ್ ತುಂಬ ಈಸಿ ಇದೆ ಫ್ರೆಂಡ್ಸ್. ಬಿಗಿನರ್ಸು ಕೂಡ ಅಂದರೆ ಈಗಷ್ಟೇ ಯಾರು ಕ್ರೋಶಾ ವರ್ಕ್ನ ಕಲಿತಾ ಇದ್ದೀರಲ್ಲ, ಅವರು ಈ ಡಿಸೈನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಬೇಸ್ ಲೈನಲ್ಲೂ ನಾನು ಡಬಲ್ ಕ್ರೋಶೆ ಕಂಬನೇ ವರ್ಕ್ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ.
ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ತುಂಬಾ ನೀಟಾಗೂ ಕೂಡ ಬರುತ್ತೆ. ಟ್ರೈ ಮಾಡಿ. ಹಾಗೆ ನೋಡಿ, ಇವಾಗ ಇಲ್ಲಿ 5 ಆರ್ಚ್ಗಳಾಗಿದೆ. ಇವಾಗ ಕೊನೆಯದು 6 ಆರ್ಚ್ ಬರುತ್ತೆ ನೋಡಿ. 2 ಕಂಬನ ಸ್ಕಿಪ್ ಮಾಡಿಬಿಟ್ಟು ಕೊನೆಯ ಕಂಬಕ್ಕೆ ನೋಡಿ, ಲಾಕಿಗೆ ಮಾಡಿರ್ತೀವಲ್ಲ ಆ ಕಂಬ ಅಲ್ಲ, ಕೊನೆಯ ಕಂಬ ನೋಡಿ. ಕೌಂಟಿಂಗ್ಸ್ ನೀಟಾಗಿ ಬರುತ್ತೆ. 2 ಕಂಬನ ಸ್ಕಿಪ್ ಮಾಡಿಕೊಂಡ್ರೆ 3ನೇ ಕಂಬದ ಮೇಲೆ ನೀವು ಈ ರೀತಿಯಾಗಿ ವರ್ಕ್ ಅನ್ನೋದನ್ನು ಮಾಡ್ಕೋಬೇಕು. ಒಟ್ಟು 6 ಆರ್ಚ್ಗಳು ಬರುತ್ತೆ, 6 ಸ್ಮಾಲ್ ಆರ್ಚ್ಗಳು ಬರುತ್ತೆ ಫ್ರೆಂಡ್ಸ್. ನೋಡಿ, ಒಂದು ಕಂಬನು ಸ್ಟಾರ್ಟಿಂಗು ಹಾಗೆ ಎಂಡಿಂಗಲ್ಲಿ ಒಂದೇ ರೀತಿಯಾಗಿ ಬರುತ್ತೆ. ಹಾಗಾಗಿ ನಾನು ಮೊದಲನೇ ಸ್ಟೆಪ್ನ ಮಾಡುವಾಗ ಕೌಂಟಿಂಗ್ಸ್ ನೋಡ್ಕೊಳ್ಳಿ, 15 ಕಂಬನೇ ಮಾಡ್ಕೊಳ್ಳಿ ಅಂತ ಇದಕ್ಕೆ ಹೇಳಿದ್ದು. ನೋಡಿ, 2 ಕಂಬನ ಸ್ಕಿಪ್ ಮಾಡ್ಕೊಳ್ತೀನಿ ಅಂದರೆ ಕೊನೆಯ ಕಂಬದವರೆಗೂ ನಿಮಗೆ ನೀಟಾಗೆ ಡಿಸ್ಟೆನ್ಸ್ ಅನ್ನೋದು ಬರುತ್ತೆ. ಕಡಿಮೆ ಜಾಸ್ತಿ ಮಾಡಿಕೊಂಡ್ರೆ ಕೊನೆಯಲ್ಲಿ ಲಾಸ್ಟಿಗೆ ಸ್ವಲ್ಪ ಡಿಸ್ಟೆನ್ಸ್ ಗ್ಯಾಪ್ ಕಾಣಿಸುತ್ತೆ. ಆರ್ಚ್ ಅನ್ನೋದು ಚೆನ್ನಾಗಿ ಬರಲ್ಲ, ಅಂದರೆ ರೌಂಡ್ ಶೇಪಲ್ಲಿ ಬರಲ್ಲ. ನೋಡಿ, ಸ್ಟಾರ್ಟಿಂಗು ಎಂಡಿಂಗು ತೋರಿಸ್ತೀನಿ ನೋಡಿ. ಇದು ಬೇಸ್ ಲೈನ್ ಥರನೇ ಬರಲಿ ಅಂತ ಲಾಕಿಗೆ ಒಂದು ಕಂಬನ ಮಾಡ್ಕೊಂಡಿದ್ವಲ್ಲ, ಸೇಮ್ ಅದೇ ರೀತಿಯಾಗಿ ಬರುತ್ತೆ ನೋಡಿ. ಬೇಸ್ ಲೈನ್ ಇದೆಯಲ್ಲ, ಈ ಲಾಕಿಂದ ಸ್ಟಾರ್ಟ್ ಮಾಡಿರೋದು ಎಂಡಿಗೆ ಕೊನೆಯ ಕಂಬ, ಲಾಕ್ ಕಂಬ ಅಲ್ಲ, ಕೊನೆಯ ಕಂಬಕ್ಕೆ ಕರೆಕ್ಟಾಗಿ ನಿಮಗೆ ಆರ್ಚ್ ಅನ್ನೋದು ಬರುತ್ತೆ. ಹಾಗೆ ನಿಮಗೆ ಆರ್ಚ್ನು ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಬಂದಿದೆ, ತುಂಬಾ ನೀಟಾಗಿ ಬಂದಿದೆ. ನೋಡ್ತಾ ಇದ್ದೀರಲ್ಲ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಸೀರೆ ಕಲರ್ ಕಾಂಬಿನೇಷನ್ನು ಅಷ್ಟೇ ತುಂಬಾ ಚೆನ್ನಾಗಿದೆ. ಇವಾಗ ಇಲ್ಲಿ 3 ಚೈನ್ನ ಪಕ್ಕದ ಲಾಕ್ ಇದೆಯಲ್ಲ, ಆ ಲಾಕಿಗೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಆದಮೇಲೆ 4 ಚೈನ್ನ ಮೇಲೆ 4 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. ಈ 4 ಚೈನ್ನ ಗ್ಯಾಪಿಗೆ ಕುಚ್ಚುಗಳು ಬರೋದು ನೋಡಿ. ಹಾಕಿಬಿಟ್ಟು ಇವಾಗ ಮೊದಲಿಗೆ ಒಂದು ಕಂಬನ ಮಾಡ್ಕೊಳ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ, ಅಂದರೆ ಬ್ಯಾಕ್ ಸೈಡ್ ತಿರುಗಿಸ್ಕೊಂಡು ಲಾಕ್ನ ಮಾಡಿದ್ವಲ್ಲ ಆ ಲಾಕಿಂದ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಒಂದು ಕಂಬ ಆದಮೇಲೆ 2 ಚೈನ್ನ ಹಾಕಿ ಒಂದು ಬೀನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಬೀನ ಸೇರಿಸಿ ಆದಮೇಲೆ ಡಬಲ್ ಕ್ರೋಶೆಯ ಕಂಬದ ಗ್ಯಾಪಿಗೆ 5 ಕಂಬ. ನಾನು ಮೊದಲನೇ ಆರ್ಸ್ನ ಮಾಡ್ಕೊಂಡಲ್ಲ, ಸೇಮ್ ಅದೇ ರೀತಿಯಾಗಿ ಸ್ಟಾರ್ಟ್ ಮಾಡ್ಕೊಳ್ತಾ ಇರೋದು. ನೀಟಾಗಿ ನೋಡ್ಕೊಳ್ಳಿ, ಎಂಡಿಂಗು ಸ್ಟಾರ್ಟಿಂಗು ಒಂದೇ ರೀತಿ ಬರುತ್ತೆ. ಮೊದಲನೇ ಸ್ಟೆಪ್ನ ನೀವು ಪರ್ಫೆಕ್ಟಾಗಿ ಮಾಡಿಕೊಂಡ್ರೆ 2ನೇ ಸ್ಟೆಪ್ನ ನೀವು ಈಸಿಯಾಗಿ ಮಾಡ್ಕೋಬೋದು ನೋಡಿ. ಇವಾಗ 2 ಕಂಬ, 1 2 ಕಂಬನ ಸ್ಕಿಪ್ ಮಾಡಿಬಿಟ್ಟು 3ನೇ ಕಂಬದ ಹೋಲಿಗೆ ಒಂದು ಕಂಬ ನೋಡಿ. ಈ ರೀತಿಯಾಗಿ ನಾನು ಈ ಆರ್ಸ್ನು ಕೂಡ ಕಂಪ್ಲೀಟ್ ಮಾಡ್ಕೊಳ್ತೀನಿ ನೋಡಿ. ನಾನು ಈ ಆರ್ಚ್ನು ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಆರ್ಚ್ ಕಂಪ್ಲೀಟ್ ಆದಮೇಲೆ ಲಾಕಿಗೆ ಲಾಕ್ 3 ಚೈನ್ನ ಹಾಕಿ ಲಾಕ್ನ ಮಾಡಿದ್ವಲ್ಲ, ಆ ಲಾಕಿಗೆ ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ 4 ಚೈನ್ನ ಮೇಲೆ 4 ಚೈನ್ನ ಹಾಕಿ ಲಾಕ್ನ ಮೇಲೆ ಲಾಕ್ ಆದಮೇಲೆ ಮತ್ತೆ ನಾನು ಕಂಟಿನ್ಯೂ ಇದೇ ರೀತಿಯಾಗಿ ಪೂರ್ತಿ ಸೀರೆಗೆ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಳ್ತೀನಿ. ನೀವು ನೋಡ್ತಾ ಇರ್ಬೋದು ನೋಡಿ, ಆರ್ಚು ಈ ರೀತಿಯಾಗಿ ಬರುತ್ತೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬಾ ನೀಟಾಗೂ ಕೂಡ ಬಂದಿದೆ ಫ್ರೆಂಡ್ಸ್. ನೀವು ಕೂಡ ಇದೇ ರೀತಿಯಾಗಿ ಪೂರ್ತಿ ಸೀರೆಗೆ 2ನೇ ಸ್ಟೆಪ್ನ ಮಾಡ್ಕೊಳ್ಳಿ. ನಾನು ಇಲ್ಲಿ 2ನೇ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಹಾಗೆ ಇಲ್ಲಿ 4 ಚೈನ್ಗಳು ಏನಿದೆಯೋ ಅದ್ರ ಗ್ಯಾಪಿಗೆ ಕುಚ್ಚುಗಳನ್ನೂ ಸಹ ಕಟ್ಟಿ ಡಿಸೈನ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ತೋರಿಸ್ತೀನಿ. ನಾನಿಲ್ಲಿ 2ನೇ ಸ್ಟೆಪ್ನ ಪೂರ್ತಿ ಸೀರೆಗೆ ಕಂಪ್ಲೀಟ್ ಮಾಡಿಕೊಂಡು ಹಾಗೆ 4 ಚೈನ್ನ ಗ್ಯಾಪ್ಗಳಿಗೆ ಕುಚ್ಚುಗಳನ್ನೂ ಸಹ ನಿಮಗೆ ಕಟ್ಟಿ ತೋರಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಪೂರ್ತಿ ಸೀರೆಗೆ ಕುಚ್ಚುಗಳನ್ನ ಕಟ್ಟಿ ಆದಮೇಲೆ ಫೈನಲ್ ಲುಕ್ ಈ ರೀತಿಯಾಗಿ ಬಂದಿದೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಕುಚ್ಚುಗಳನ್ನ ಕಟ್ಟಿ ಆದಮೇಲೆ ಡಿಸೈನು. ಹಾಗೆ ನಾನಿಲ್ಲಿ ಕುಚ್ಚುಗಳನ್ನ ಕಟ್ಕೊಳ್ಳೋದಕ್ಕೆ 150 ಎಳೆ ದಾರನ ತಗೊಂಡಿದ್ದೀನಿ. ಅದನ್ನು ಡಬಲ್ ಮಾಡಿಕೊಂಡ್ರೆ 300 ಎಳೆ ದಾರ ಆಗುತ್ತೆ. ನೀವು ಇದೇ ರೀತಿಯಾಗಿ ಡಿಸೈನ್ನ ಮಾಡಿಕೊಂಡು ಕುಚ್ಚುಗಳನ್ನ ಕಟ್ಕೊಳ್ಳಿ. ಹಾಗೆ ನಾನಿಲ್ಲಿ ಕ್ರೋಶ ವರ್ಕ್ನ ಏನು ಮಾಡಿದ್ದೀನೋ ಆ 2 ಕಾಂಬಿನೇಷನ್ನಲ್ಲೂ ಕುಚ್ಚುಗಳನ್ನ ಕಟ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ. 2 ಸ್ಟೆಪ್ನಲ್ಲಿ ಈಸಿಯಾಗಿ ಮಾಡಿಕೊಂಡಿರುವಂಥ ಬ್ರೈಡಲ್ ಡಿಸೈನು.
ಹಾಗೆ ಕಡಿಮೆ ಬೀಡ್ಗಳನ್ನ ಬಳಸ್ಕೊಂಡು ನೀವು ಕೂಡ ಈ ರೀತಿಯಾಗಿರೋ ಡಿಸೈನ್ನ ಟ್ರೈ ಮಾಡಿ. ತುಂಬಾ ಚೆನ್ನಾಗಿ ಬಂದಿದೆ. ಆರ್ಚ್ಗಳು ಅಷ್ಟೇ, ನೀವು ನೋಡ್ತಾ ಇರ್ಬೋದು, ಆರ್ಚಿಗೂ ಕುಚ್ಚಿಗೂ ಕರೆಕ್ಟಾಗಿ ಬಂದಿದೆ. ಡಿಸ್ಟೆನ್ಸ್ ಇಲ್ಲ, ತುಂಬ ಹತ್ತತ್ರ ಬಂದಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಬೇಕು ಅನ್ನೋರು ಆರ್ಸ್ನ ಮೇಲೆ ಸ್ಟೋನ್ ಚೈನ್ ಅಥವಾ ಬಾಲ್ ಚೈನ್ನ ಅಂಟಿಸ್ಕೊಳ್ಳಿ, ತುಂಬಾ ರಿಚ್ ಲುಕ್ ಕೊಡುತ್ತೆ. ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಬಿಗಿನರ್ಸು ಸಹ ತುಂಬಾ ಈಸಿಯಾಗಿ ಈ ಡಿಸೈನ್ನ ಮಾಡ್ಕೋಬೋದು. ನೀವು ಕೂಡ ಕಲರ್ ಕಾಂಬಿನೇಷನಲ್ಲಿ ಈಸಿಯಾಗಿ 2 ಸ್ಟೆಪ್ನಲ್ಲಿ ಮಾಡ್ಕೊಂಡಿರುವಂಥ ಈ ಡಿಸೈನ್ನ ಟ್ರೈ ಮಾಡಿ. ಹಾಗೆ ಈ ಡಿಸೈನ್ಗೆ ಪ್ರೈಸ್ ಬಂದು ನಾನು 800 ಚಾರ್ಜ್ ಮಾಡ್ಕೊಂಡಿದ್ದೀನಿ. ನೀವು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗುತ್ತೆ. ಕಡಿಮೆ ಜಾಸ್ತಿ ನೋಡಿಕೊಂಡು ನೀವು ಈ ಡಿಸೈನ್ಗೆ ಪ್ರೈಸ್ನ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ಈ ಡಿಸೈನು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹೊಸೊಬ್ರು ಯಾರಾದರೂ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಗೆ ಒಂದು ಲೈಕ್ನ ಕೊಡೋದನ್ನು ಮಾತ್ರ ಮರಿಬೇಡಿ. ತುಂಬಾ ಈಸಿಯಾಗಿ 2 ಸ್ಟೆಪ್ನಲ್ಲಿ ಮಾಡ್ಕೊಂಡಿರುವಂಥ ಡಿಸೈನು ಫ್ರೆಂಡ್ಸ್. ನಿಮಗೂ ಕೂಡ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಟ್ರೈ ಮಾಡಿ. ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನ್ ಮಾತ್ರ. ಹಾಗೆ ಇವತ್ತಿನ ಈ ಡಿಸೈನ್ ಹೇಗಿದೆ ಅಂತೇಳ್ಬಿಟ್ಟು ಕಾಮೆಂಟ್ನ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.